Hello friends, welcome back to the new session of previous year question papers of PC. ನಾವು ಇವತ್ತು 2019 ಪಿ ಸಿ ಕ್ವಶನ್ ಪೇಪರ್ ನಾನ್ ಎಚ್ ಕೆ ಮತ್ತು ಎಚ್ ಕೆಗೆ ಸಂಬಂಧಿಸಿದಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ನು 6th ಅಂತು 1 ಗಂಟೆ ಡ್ಯಾಶ್ಗಳಿಗೆ ಸಮವಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಭಾಳ ಸರಳವಾದಂಥ ಕ್ವಶನ್ ಇದೆ. ಭಾಳ ಸಿಂಪ್ಲೆಸ್ಟ್ ಕ್ವಶನ್ಸ್ ಇದು. 1 ಗಂಟೆಯಲ್ಲಿ ಎಲ್ರಿಗೂ ಗೊತ್ತಿರುವಂತೆ 1 ಗಂಟೆಯಲ್ಲಿ ಇನ್ 1 hour 60 minutes ಇರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಹಾಗೆ ನೆಕ್ಸ್ಟ್ 60 minutesಲ್ಲಿ 1 minutesಲ್ಲಿ 60 seconds ಇರುತ್ತೆ. ಇದು ಮಲ್ಟಿಪ್ಲಿಕೇಶನ್ ಮಾಡಿದಾಗ 3600 seconds ಆಗುತ್ತೆ. ಅಂದರೆ ಆಪ್ಷನ್ ಬಿನಲ್ಲಿ 60 minutes ಅಂತ ಇದೆ, ಆಪ್ಷನ್ ಎನಲ್ಲಿ 3600 seconds ಅಂತ ಇದೆ. ಹಾಗಾದರೆ ಎರಡೂ ಕರೆಕ್ಟ್ ಆಗುತ್ತೆ. ಮತ್ತು ಥರ್ಡ್ ಆಪ್ಷನಲ್ಲಿ ಏನಿದೆ ನೋಡಿ, 3.6 × 10 ಅಂತ ಇದೆ. 10 ಅಂತ ಇದ್ದರೆ ಆಪ್ಷನ್ ಆ್ಯಕ್ಚುಲಿ ತಪ್ಪಾಗುತ್ತದು. ಆ್ಯಕ್ಚುಲಿ ಮೇ ಬಿ ಮಿಸ್ಪ್ರಿಂಟ್ ಆಗಿರ್ಬೋದು. ಅದು 10⁻³ ಅಂತ ಇರಬೇಕದು. 3.6 × 10⁻³ ಅಂತಂದರೆ ಆವಾಗ 3600 ಆಗುತ್ತೆ. ಹಾಗಾಗಿ ಆಪ್ಷನ್ ಸಿನೂ ಕೂಡ ಸರಿಯಾದಂಥ ಉತ್ತರ. ಸೊ ಇಲ್ಲಿ ಆಪ್ಷನ್ ಎ ಬಿ ಸಿ ಅಂದರೆ ಎಲ್ಲ ಆಪ್ಷನ್ಸ್ಗಳು ಸರಿಯಾಗಿದ್ದಾವೆ. ಆಪ್ಷನ್ ಡಿನಲ್ಲಿದೆ ನೋಡಿ, ಇವುಗಳಲ್ಲಿ ಎಲ್ಲವೂ ಸರಿ ಇದೆ ಅಂತೇಳಿ. Therefore, option D is the right answer. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 22. ಶ್ರೇಣಿಯಲ್ಲಿ ಯಾವ ಸಂಖ್ಯೆಯು ಹೊಂದುವುದಿಲ್ಲ ಅಂತ ಕೇಳಿದರೆ 5, 7, 11, 13, 15, 17, 19. ಪ್ರತಿಯೊಂದು ಸಂಖ್ಯೆಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಒಂದು ಐಡಿಯಾ ನಮಗಾಗುತ್ತೆ. ಏನಂತಂದರೆ ಎಲ್ಲ ನಂಬರ್ಸ್ಗಳು ಪ್ರೈಮ್ ನಂಬರ್ಸ್ ಇದ್ದಾವೆ ಅಂತ. ಬಟ್ ಇಲ್ಲಿ ನಾವು ಐಡೆಂಟಿಫೈ ಮಾಡಬೇಕಾಗಿರೋದು 15 ಪ್ರೈಮ್ ನಂಬರ್ ಆಗೋದಿಲ್ಲ. ಹಾಗಾಗಿ ಇದರಲ್ಲಿ 15 ಆನ್ಸರ್ ತಪ್ಪಾಗುತ್ತೆ. Therefore, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನು 23. ನೆಕ್ಸ್ಟ್ ಕ್ವಶನ್ 23. ಸೊ ಶ್ರೇಣಿಯಲ್ಲಿನ ತಪ್ಪು ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಸೀರೀಸ್ ಕ್ವಶನ್ ಇದು. ಇದರಲ್ಲಿ ನೋಡಿ ಯಾವ ನಂಬರ್ ತಪ್ಪಾಗಿದೆ ಅಂತ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕು. ಇದರಲ್ಲಿ ನಾವು ನಂಬರ್ಸ್ ನೋಡಿದಾಗ ಸ್ವಲ್ಪ ನೋಡಿ, ಫಸ್ಟ್ 3, 7, 15, 39, 63 ಆ್ಯಂಡ್ 127, 255, 511 ಅಂತಂದರೆ ನಂಬರ್ಸ್ಗಳು ಸಡನ್ನಾಗಿ ಇನ್ಕ್ರೀಸ್ ಜಾಸ್ತಿ ಆಗ್ತಾ ಬರ್ತಾಯಿದೆ. ಅಂದರೆ ಇದನ್ನು ಅಬ್ಸರ್ವ್ ಮಾಡಿದಾಗ ನಮಗೇನು ಅನಿಸುತ್ತೆ ಅಂತಂದರೆ ದೇರ್ ಇಸ್ ಅ ಮಲ್ಟಿಪ್ಲಿಕೇಶನ್ ನಂಬರ್ ಅಥವಾ ಪವರ್ನಲ್ಲಿರುವಂಥ ನಂಬರ್ಸ್ಗಳಿದ್ದಾವೆ ಅಂತ ಅರ್ಥ ಇಲ್ಲಿ. ಸೊ ಇಲ್ಲಿ ನಾವು ಫಸ್ಟ್ ನಂಬರ್ ಅಬ್ಸರ್ವ್ ಮಾಡ್ತಾ ಬಂದಾಗ 3ಗೆ 2 ಇಂಟು ಮಾಡಿದಾಗ 3 2 6 ಆಗುತ್ತೆ. ಅದರಲ್ಲಿ 1 ಕೂಡಿಸಿದಾಗ 7 ಆಗುತ್ತೆ. ಅಂದರೆ ಇದು ನೋಡಿರಿ ಪ್ಯಾಟ್ರನ್ ಅರ್ಥ ಆಗುತ್ತೆ ಅಂತಂದಂಗೆ ಇಲ್ಲಿ ಈ ಪ್ಯಾಟ್ರನ್ ಫಾಲೋ ಆಗುತ್ತೆ ಇಲ್ಲಿ. ಸೊ ಸೆಕೆಂಡ್ ನಂಬರ್ 7 ಬಂತು. 7ಗೂ ಕೂಡ ನಾವು ಅದೇ ಥರ ಮಲ್ಟಿಪ್ಲೈ ಮಾಡೋಣ. 7 × 2 + 1 7 2 14, 14 + 1 15. ನೋಡಿ ಕರೆಕ್ಟ್ ಬರ್ತಾ ಇದೆ. ನಮ್ಮದು ಮಾಡುವಂಥ ವಿಧಾನ ಸರಿಯಾಗಿದೆ ಅಂತ ಅರ್ಥ. ಸೊ ಈಗ 39, ನೆಕ್ಸ್ಟ್ 39 ಇದೆ. ಈಗ 15ಅನ್ನು 2 ಇಂಟು ಮಾಡೋಣ. 2ರಲ್ಲಿ +1 ಕೂಡಿಸೋಣ. 15 15 30, 30 + 1 31. ಬಟ್ ಇಲ್ಲಿ ಆನ್ಸರ್ 31 ಇದೆ, ಇಲ್ಲಿ 39 ಅಂತ ಇದೆ. ಸ್ವಲ್ಪ ರೌಂಡ್ ಮಾಡಿ ಇಟ್ಕೊಳ್ಳೋಣ, ಅದು ಸರಿಯಾದಂಥ ಇದೆ ತಪ್ಪಿದೆ ಅಂತ ಗೊತ್ತಾಗುತ್ತೆ ಮುಂದೆ. ನೆಕ್ಸ್ಟ್ 31 ನೆಕ್ಸ್ಟು 31 × 2 + 1 ಮಾಡಿದಾಗ ಎಷ್ಟಾಗುತ್ತೆ? 31 × 2 62 + 1 63 ಆಗುತ್ತೆ. ಸೊ 63 ಸೀರೀಸ್ನಲ್ಲಿದೆ. ಹಾಗೆ ನೆಕ್ಸ್ಟು 63 × 2 + 1 ಮಾಡಿದಾಗ 3 2 6 6 2 12 12 + 1 127. ಸೊ ಇಲ್ಲಿ 127 ಬಂದಿದೆ ನೋಡಿ, ಸೀರೀಸ್ನಲ್ಲಿದೆ. ನೆಕ್ಸ್ಟು 127 × 2 + 1 127 × 2 + 1 ಎಷ್ಟಾಗುತ್ತೆ ಅಂದರೆ 254. 254 + 1 = 255 ಆಗಿದೆ ನೋಡಿ. ಅಂದರೆ ಇದನ್ನು ಕೂಡ ಸೀರೀಸ್ನಲ್ಲಿದೆ. ನೆಕ್ಸ್ಟ್ ನಂಬರು 551 ಇದೆ ನೋಡಿ. 551 ಆಗುತ್ತೋ ಇಲ್ಲೋ. ನೆಕ್ಸ್ಟ್ ನಂಬರ್ ಏನು ಬಂದಿದೆ? 255 × 2 + 1 255 ಅಂತಂದರೆ 510 ಬರುತ್ತೆ. 255 510 + 1 511. ಸೊ ಅಂದರೆ ಈಗ ಈ ಶ್ರೇಣಿಯಲ್ಲಿ ತಪ್ಪಾದಂಥ ಸಂಖ್ಯೆ ಯಾವುದಂದರೆ ಕನ್ಫರ್ಮ್ ಆಗುತ್ತೆ ನಮಗಿಲ್ಲಿ 39. ಸೊ ಹಾಗಾಗಿ ಆಪ್ಷನ್ ಎನಲ್ಲಿ 39 ಇದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ.
ನೆಕ್ಸ್ಟ್ ಕ್ವಶನ್ನು ಕೋಡಿಂಗ್ಗೂ ಡಿಕೋಡಿಂಗಿಗೆ ಸಂಬಂಧಿಸಿದಂಥ ಒಂದು ಕ್ವಶನ್ ಇದೆ ಇದು. ಇಲ್ಲಿ ಒಂದು ಪಕ್ಷ ಒಂದು ವೇಳೆ ಖಚಿತವಾದ ಸಂಖ್ಯೆಯಿಂದ ನೈಫ್ ಅಂತಂದರೆ KNIFE ನೈಫನ್ನು IPGHC ಅಂತ ಅವರು ಕೋಡ್ ಮಾಡಿದ್ದಾರೆ. ಈಗ ಇದನ್ನು ನಾವು ಈ ಕೋಡಿಂಗನ್ನು ಡಿಕೋಡ್ ಮಾಡ್ಕೋಬೇಕು. ಕೆ ಅಂತಂದರೆ ಐ ಅಂತ ಬರಿತಾ ಇದ್ದಾರೆ. ಕೆ ಅಂತಂದರೆ ಐ ಅಂದರೆ 2 ಮೈನಸ್ ಆಗುತ್ತೆ. ಇಲ್ಲಿ ಕೆ ಹಿಂದ್ಗಡೆ IJK ಅಂತಂದರೆ 2 ಮೈನಸ್ ಆಗಿದೆ. ಕೆನಲ್ಲಿ 2 ಮೈನಸ್ ಮಾಡ್ಕೋಬೇಕು. ನೆಕ್ಸ್ಟು ಎನ್ ಆದಮೇಲೆ ಏನು ಬಂದಿದೆ ಇಲ್ಲಿ NOP ಅಂತ ಇದೆ ನೋಡಿ. ಅಂದರೆ ಅರ್ಥ ಇಲ್ಲಿ N+2 ಅಂತ ಇದೆ. N+2 ಅಂತಂದರೆ P ಬರುತ್ತೆ. ನೆಕ್ಸ್ಟ್ ಐ ಇದೆ ನೋಡಿ. ಐ ಅಂತಂದರೆ ಇಲ್ಲಿ ಐನಲ್ಲಿ 2 ಮೈನಸ್ ಮಾಡಿದ GHI ಅಂತಂದರೆ ಐ ಹಿಂದ್ಗಡೆ I-2 ಅಂತ ಅರ್ಥ. I-2 ಅಂತಂದರೆ G ಬರುತ್ತೆ ನೋಡಿ. I-2 G. ನೆಕ್ಸ್ಟು ಎಫ್ ಇದೆ. ಎಫ್ನಲ್ಲಿ +2 ಮಾಡೋಣ. ಎಫ್ನಲ್ಲಿ +2 ಮಾಡಿದಾಗ FGH ಸೊ H ಬರ್ತದೆ. ನೆಕ್ಸ್ಟು ಇ ಇದೆ. ಇನಲ್ಲಿ 2 ಮೈನಸ್ ಮಾಡಿದಾಗ ಗೊತ್ತಾಗುತ್ತೆ C ಬರುತ್ತಂತ. ಅಂದರೆ ಇಲ್ಲಿ ಒಂದು -2 ಒಂದು +2 ಒಂದು -2 ಒಂದು +2 ಅಂತ ಒಂದು ಕೋಡಿಂಗ್ ಇದೆ ಇಲ್ಲಿ. ಈಗ ನಾವು ಡಾಕ್ಟರ್ ಎಂಬುದನ್ನು ಹೀಗೆ ಬರೆಯಬಹುದು ಅಂತ ಕೇಳಿದರೆ, ಸೊ ಡಾಕ್ಟ್ರು ಯಾವ ಥರ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡೋಣ ನಾವೀಗ. ಈ -2 +2 -2 +2 ಪ್ಯಾಟ್ರನನ್ನೇ ನಾವು ಇಲ್ಲಿ ಅಪ್ಲೈ ಮಾಡಬೇಕು. ಫಸ್ಟಿಗೆ ಮೈನಸ್ ಇರೋದ್ರಿಂದ D-2 ಅಂತಂದರೆ B ಬರುತ್ತೆ. ನೆಕ್ಸ್ಟು ಆಲ್ಫಬೆಟ್ಟು O ಇದೆ. ಓನಲ್ಲಿ +2 ಮಾಡಿದಾಗ ಓನಲ್ಲಿ +2 ಮಾಡಿದಾಗ ಏನಾಗುತ್ತೆ ಅಂತಂದರೆ Q ಬರುತ್ತೆ. ಓನಲ್ಲಿ +2 ಮಾಡಿದಾಗ Q. ನೆಕ್ಸ್ಟ್ ಆಲ್ಫಬೆಟ್ಟು C ಇದೆ. ಸಿನಲ್ಲಿ 2 ಮೈನಸ್ ಮಾಡಿ ಸೊ ಸಿನಲ್ಲಿ 2 ಮೈನಸ್ ಮಾಡಿದಾಗ A ಬರುತ್ತೆ. ನೆಕ್ಸ್ಟ್ T ಇದೆ. ಟಿನಲ್ಲಿ +2 ಮಾಡ್ಕೋಬೇಕು, V ಬರುತ್ತೆ. ನೆಕ್ಸ್ಟ್ O ಇದೆ. O ಆಲ್ರೆಡಿ ಮಾಡಿದ್ದೀವಿ ನಾವು. ಓನಲ್ಲಿ 2 ಮೈನಸ್ ಮಾಡಿದಾಗ M ಬರುತ್ತೆ ನೋಡಿ. ಓನಲ್ಲಿ 2 ಮೈನಸ್ ಮಾಡಿದಾಗ M. ನೆಕ್ಸ್ಟ್ ಆಲ್ಫಬೆಟ್ಟು R ಇದೆ. ಆರ್ನಲ್ಲಿ +2 ಮಾಡಿದಾಗ RST ಅಂತ T ಬರುತ್ತೆ. ಸೊ ಅಂದರೆ ಇಲ್ಲಿ ನಾವು ಏನು ಆಲ್ಫಬೆಟ್ ಆಗುತ್ತೆ ನೋಡ್ರಿ ಇಲ್ಲಿ BQAVMT. ಸೊ ಅಂತಂದರೆ ಇಲ್ಲಿ BQAVMT ಆಪ್ಷನ್ ಸಿನಲ್ಲಿದೆ ನೋಡಿ. ಆಪ್ಷನ್ ಸಿನಲ್ಲಿ ಸರಿಯಾದಂತಹ ಉತ್ತರ ಇದೆ. ನೆಕ್ಸ್ಟ್ ಕ್ವಶನ್ನು 38. ಒಂದು ವೇಳೆ ಅಥವಾ ಒಂದು ಪಕ್ಷ ಡಿವೈಡ್ ಅಂತಂದರೆ ಪ್ಲಸ್ಸು, ಇಂಟು ಅಂತಂದರೆ ಮೈನಸ್ಸು, ಪ್ಲಸ್ ಅಂತಂದರೆ ಇಂಟು ಮತ್ತು ಮೈನಸ್ ಅಂತಂದರೆ ಡಿವೈಡ್ ಆದಾಗ ಕೆಳಗಡೆ ಏನಾಗುತ್ತೆ ಅಂತ ಕೇಳಿದರೆ, ಇದು ಭಾಳ ಸಿಂಪ್ಲೆಸ್ಟ್ ಕ್ವಶನ್ ಇದೆ ನೋಡಿ. ಭಾಳ ಸಿಂಪಲ್ಲು. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಸಿಂಬಾಲಿಕಲಿ ಅಂದರೆ ಮ್ಯಾಥಮೆಟಿಕಲ್ ಸಿಂಬಲ್ಸ್ಗಳನ್ನು ಡಿಕೋಡಿಂಗ್ ಯೂಸ್ ಮಾಡಿ ಸಾಲ್ವ್ ಮಾಡುವಂಥದ್ದು. ಇದು ಭಾಳ ಸಿಂಪಲ್ ಇದೆ. ಏನಿಲ್ಲ, ನಾವು ಎಲ್ಲಿ ಅವ್ರು ಯಾವ ಥರ ಕೊಟ್ಟಿದ್ದಾರೆ ಆ ಥರ ರೀಪ್ಲೇಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಫಸ್ಟ್ ಏನಿದೆ A2 ಡಿವೈಡ್ ಅಂತಂದರೆ ಏನಂತ ಕೊಟ್ಟಿದ್ದಾರೆ ಅವರು ಪ್ಲಸ್ಸು. ಸೊ ಇಲ್ಲಿ ಪ್ಲಸ್ ಅಪ್ಲೈ ಮಾಡೋಣ. ಪ್ಲಸ್ ಆಗೋಣ 50 ಇದೆ. ನೆಕ್ಸ್ಟು ಮೈನಸ್ ಅಂತಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ಡಿವೈಡ್. ಮೈನಸ್ ಅಂದರೆ ಡಿವೈಡೆಡ್ ಬೈ 3. ನೆಕ್ಸ್ಟ್ ಇಂಟು ಇದೆ. ಇಂಟು ಅಂತಂದರೆ -4. ಪ್ಲಸ್ ಅಂತಂದರೆ ಅವ್ರು ಏನು ಕೊಟ್ಟಿದ್ದಾರೆ ಇಂಟು. ಪ್ಲಸ್ ಅಂತಂದರೆ ಇಂಟು 2. ಸೊ ಈಗ ಇದನ್ನು ನಾವು ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲನ್ನು ಯೂಸ್ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡಬೇಕು. ಸೊ ಬಾಡ್ಮಾಸ್ ರೂಲ್ ಸಾಲ್ವ್ ಮಾಡಿದಾಗ ನಮ್ಗೆ ಆಟೋಮೆಟಿಕಲಿ ಕರೆಕ್ಟ್ ಆನ್ಸರ್ ಸಿಗುತ್ತೆ ಇಲ್ಲಿ. ಸೊ ಫಸ್ಟ್ ಬಾಡ್ಮಾಸ್ ರೂಲ್ ಪ್ರಕಾರ ಯಾವಾಗಲೂ ನಾವು ಬ್ರ್ಯಾಕೆಟ್ ಓಪನ್ ಮಾಡಬೇಕು. ಸೊ ಈ ಒಂದು ಇಕ್ವೇಷನಲ್ಲಿ ಬ್ರ್ಯಾಕೆಟ್ ಇಲ್ಲ, ಆಪ್ರೇಷನ್ ಅಥವಾ ಆಫ್ ಅಂತೂ ಏನೂ ಇಲ್ಲ ಇಲ್ಲಿ. ಆರ್ಡರ್ ಅಂತಂದರೆ ಪವರ್ ನಂಬರ್ಸು ಅಥವಾ ಬ್ರ್ಯಾಕೆಟ್ಸ್ ನಂಬರ್ಸ್ ಇದ್ದಾಗ ಆರ್ಡರ್ ವೈಸು ಮಲ್ಟಿಪ್ಲಿಕೇಶನು ಅಥವಾ ಎಕ್ಸ್ಪೋನೆನ್ಷಿಯಲ್ ಪವರ್ಸ್ಗಳನ್ನು ಸಾಲ್ವ್ ಮಾಡೋದಿರುತ್ತೆ. ಬಟ್ ಇಲ್ಲಿ ಆರ್ಡರ್ ಇಲ್ಲ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಡಿನಿಂದ ಸ್ಟಾರ್ಟ್ ಮಾಡೋದು. ಡಿ ಅಂತಂದರೆ ಡಿವಿಷನ್. 3 1 3 5 ಸೊ ಕ್ಯಾನ್ಸಲೇಷನ್ ಆಯಿತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇದೆ. 4 2 8. ಸೊ ಇಲ್ಲಿ 8 -5 ಇಲ್ಲಿ ಪ್ಲಸ್ 8 ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ 5 ಬರುತ್ತೆ ನೋಡಿ. ಆಪ್ಷನ್ ಬಿನಲ್ಲಿ ಆನ್ಸರ್ 5 ಇದೆ. ಸೊ ಸರಿಯಾದಂಥ ಉತ್ತರ ಆಪ್ಷನ್ ಬಿ 5. ನೆಕ್ಸ್ಟ್ ಕ್ವಶನ್ನು 39. ಇದು ಒಂದು ಗಡಿಯಾರಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಕೊಟ್ಟಿದ್ದಾರೆ ಇದು. ಸೊ 24 ಗಂಟೆಗಳಲ್ಲಿ ಗಡಿಯಾರದ ಮುಳ್ಳುಗಳು ಎಷ್ಟು ಬಾರಿ ಒಂದು ಆಗುತ್ತವೆ ಅಂತಂದರೆ ಎಷ್ಟು ಬಾರಿ 3 ಮುಳ್ಳುಗಳು ಅಂತಂದರೆ ಸೆಕೆಂಡ್ ಮುಳ್ಳು, ಗಂಟೆ ಮುಳ್ಳು ಮತ್ತು ಮಿನಿಟ್ ಮುಳ್ಳುಗಳು ಒಂದು ಬಾರಿ ಮೀಟ್ ಆಗ್ತವೆ ಅಂತ.
ಸೊ ಈಗ ನಾವು ನಾರ್ಮಲಾಗಿ 12 ಗಂಟೆಯಿಂದ ಸ್ಟಾರ್ಟ್ ಮಾಡಿದಾಗ 1 ಗಂಟೆ ಆಗಬೇಕಾದ್ರೆ ಸೊ ಒಂದು ಸಲ ಮೀಟ್ ಆಗುತ್ತೆ ಅಂತಂದರೆ ಅರ್ಥ 12 ಗಂಟೆಗಳಲ್ಲಿ ಒಟ್ಟು 11 ಬಾರಿ ಮೀಟ್ ಆಗ್ತವೆ. ಹಾಗೆ 24 ಗಂಟೆಗಳಲ್ಲಿ ಎಷ್ಟಾಗುತ್ತೆ ಡಬಲ್ ಟೈಮ್ ಅಂತಂದರೆ 22 ಟೈಮ್ಸ್ ಆಗುತ್ತೆ ನೋಡಿ. ಸೊ ಹಾಗಾಗಿ ಇದು ಡೈರೆಕ್ಟ್ ಕ್ವಶನ್ ಇದೆ. ಆಪ್ಷನ್ ಬಿನಲ್ಲಿ 22 ಇದೆ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್ನು 40 ಲೋಪವಾದ ಸಂಖ್ಯೆಯನ್ನು ಗುರುತಿಸಿರಿ. ಅಂದರೆ ಇಲ್ಲಿ ಕ್ವಶನ್ ಮಾರ್ಕನ್ನು ನಾವು ಫೈಂಡ್ ಔಟ್ ಮಾಡಬೇಕಿಲ್ಲಿ. ಸೊ ನಾವು ಫಸ್ಟು ಪ್ರತಿಯೊಂದು ನಂಬರ್ಸ್ಗಳು, ಇದು ಟ್ರಯಾಂಗ್ಯುಲರ್ ಇದೆ ನೋಡಿ, 3x3 ಟ್ರಯಾಂಗಲ್, 3x3 ಸ್ಕ್ವೇರ್ ನಂಬರ್ಸ್ ಇದೆ. ಸೊ ಇಲ್ಲಿ ನಾವು ಏನು ಮಾಡಬೇಕಂತಂದರೆ ಇಲ್ಲಿ ಯಾವ ಒಂದು ಪ್ಯಾಟ್ರನ್ ಅಪ್ಲೈ ಆಗಿದೆ ಅನ್ನೋದು ಐಡೆಂಟಿಫೈ ಮಾಡ್ಕೋಬೇಕು. ಭಾಳ ಸಿಂಪಲ್ ಇದೆ, ಪ್ರಯತ್ನ ಪಡಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡಿದಾಗ ಮ್ಯಾಕ್ಸಿಮಮ್ ಈ ಥರದ್ದು ಕ್ವಶನ್ಸ್ಗಳು ಭಾಳಷ್ಟು ಪ್ರಾಕ್ಟೀಸ್ ಮಾಡಬೇಕು, ಆವಾಗ ನಮಗೆ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ 16 + 15 ಮಾಡಿದಾಗ 3 ಬರುತ್ತೆ. ಇಸ್ ಇಟ್ ಪಾಸಿಬಲ್? ದೇರ್ ಇಸ್ ನೋ ಪಾಸಿಬಲ್. ಈ ಥರ ಅಡಿಷನ್ ಆಗಂಗಿಲ್ಲ. ಸೊ ಲಾಜಿಕಲಿ ನಾವು ಪ್ರಯತ್ನ ಮಾಡ್ಕೊತಾ ಹೋಗೋಣ. ಫಸ್ಟ್ ಕಾಲಮ್ ವೈಸ್ ಅರ್ಥ ಮಾಡ್ಕೊತ ಬರೋಣ. ಫಸ್ಟ್ ಕಾಲಮು 16 15 ಎಡಿಷನ್ ಮಾಡಿದ್ರೆ 3 ಅಂತ ಬರೋಂಗಿಲ್ಲ. 16 ಮತ್ತು +3 ಮಾಡೋಣ. 16 + 3 ಇದರಲ್ಲಿ ಮಾಡಿದಾಗ 19 ಆಗುತ್ತೆ. 19ನಲ್ಲಿ 15 ಮೈನಸ್ ಮಾಡಿದಾಗ ಆನ್ಸರ್ 4 ಬರುತ್ತೆ. 19ನಲ್ಲಿ 15 ಮೈನಸ್ ಮಾಡಿದಾಗ ಆನ್ಸರು 4. ಇದೇ ಪ್ಯಾಟ್ರನನ್ನು ಪ್ರತಿಯೊಂದು ಕಾಲಮ್ಗೆ ಅಪ್ಲೈ ಮಾಡ್ತಾ ಬರೋಣ. ಸೆಕೆಂಡ್ ಕಾಲಮ್ ಇದೆ ನೋಡಿ, ಇದರಲ್ಲಿ 14 ಇದೆ. 14ನಲ್ಲಿ +16 ಮಾಡೋಣ. 14ನಲ್ಲಿ +16 ಮಾಡಿದಾಗ 30 ಆಗುತ್ತೆ. 30ನಲ್ಲಿ 34 ಮೈನಸ್ ಮಾಡೋಣ. 34 ಅಥವಾ 34ನಲ್ಲಿ 30. 34ನಲ್ಲಿ 30 ಮೈನಸ್ ಮಾಡಿದಾಗ 4 ಬರುತ್ತೆ. ಅಂದರೆ ನೋಡ್ರಿ, ಇದು ಲಾಜಿಕಲಿ ಕರೆಕ್ಟ್ ಅನ್ನಿಸ್ತಾ ಇದೆ. ಇಲ್ಲಿ ಮೇಲಿಂದ ಆನ್ಸರ್ ಕರೆಕ್ಟ್ ಬಂತು. ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2 4 ಬಂತು ಆನ್ಸರ್. ಈಗ ಕಾಲಮ್ ನಂಬರ್ 3ನಲ್ಲಿ ಕ್ವಶನ್ ಮಾರ್ಕ್ ಮಿಡಲಲ್ಲಿದೆ. ನಾವೇನು ಮಾಡ್ಕೋಬೇಕು, ಫಸ್ಟ್ ನಂಬರು ಮತ್ತು ಲಾಸ್ಟ್ ನಂಬರ್ ಎರಡು ಎಡಿಷನ್ ಮಾಡಿದಾಗ 19 ಬರ್ತದೆ. ಸೊ 19ನಲ್ಲಿ ಏನು ಮೈನಸ್ ಮಾಡಿದಾಗ ಆನ್ಸರ್ 4 ಬರುತ್ತೆ ಅಂತ. 19ನಲ್ಲಿ 15 ಮೈನಸ್ ಮಾಡಿದಾಗ 4 ಬರುತ್ತೆ. ಸೊ ಹಾಗಾಗಿ 15 ಆಪ್ಷನಲ್ಲಿ ಇದನ್ನೆಲ್ಲ ಚೆಕ್ ಮಾಡೋಣ. ಆಪ್ಷನ್ ಏನಲ್ಲಿದೆ ನೋಡಿ, ಆಪ್ಷನ್ ಏನಲ್ಲಿ 15 ಇದೆ. ಹಾಗಾಗಿ ಸೊ ಕ್ವಶನ್ ಮಾರ್ಕ್ನಲ್ಲಿರುವಂಥ ಸಂಖ್ಯೆ ಯಾವುದಂತಂದರೆ 15. ನೆಕ್ಸ್ಟ್ ಕ್ವಶನ್ನು 41 ಶ್ರೇಣಿಯ ಮುಂದಿನ ಸಂಖ್ಯೆಯು ಯಾವುದು? ಇದನ್ನು ಕೂಡ ಸೀಕ್ವೆನ್ಸಿಗೆ ಸಂಬಂಧಿಸಿದಂಥ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಮತ್ತು ನೋಡಿ, ಈ ಪೇಪರ್ನಲ್ಲಿ ಸೀಕ್ವೆನ್ಸು 3 ಕ್ವಶನ್ಸ್ ಬಂದಿದೆ. ಸೊ ಹಾಗಾಗಿ ಹೇಳೋಕ್ಕಾಗಂಗಿಲ್ಲ ಯಾವ ರೀತಿ ಪ್ರಶ್ನೆ ಕೊಡ್ತಾರೆ ಅಂತ ಹೇಳಿ. ಸೀಕ್ವೆನ್ಸೇ 3 ಬಂದಿರೋದ್ರಿಂದ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿದರೆ ನಮಗೆ ಅಪ್ಲೈ ಆಗುತ್ತೆ. ಮತ್ತು ಎಕ್ಸಾಮಿನೇಷನಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡದೇ ನಾವು ಈ ಥರದ ಕ್ವಶನ್ ಬಂದಾಗ ಎಷ್ಟು ಸರಳವಾದಂಥ ಕ್ವಶನ್ ಇತ್ತು, ನಾವು ಮಾಡೋಕ್ಕಾಗಲಿಲ್ಲ ಅಂತೇಳಿ ಪಶ್ಚಾತ್ತಾಪ ಪಡಬಾರ್ದು. ಹಾಗಾಗಿ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಸೊ ಇಲ್ಲಿ 3, 9, 27, 81 ಅಂತ ಇದೆ. ಅದು ಎಷ್ಟು ಸಿಂಪಲ್ ಇದೆ ಅಂತಂದರೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. 3 ನಂಬರ್ ಇದೆ, 3 ಹೌ ಮಚ್ 9 ಅಂತಂದಂಗೆ 3 3s 9. ಸೊ ಹಾಗೆ ನೆಕ್ಸ್ಟ್ ಬಂದಿರುವಂಥ ನಂಬರಿಗೆ 3ನಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. 9 3s 27. ನೆಕ್ಸ್ಟು 27ಅನ್ನು 3ನಿಂದ ಇಂಟು ಮಾಡಿದಾಗ 81 ಬರುತ್ತೆ. ಹಾಗೆ ಇದೇ ಪ್ಯಾಟ್ರನನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ನಂಬರ್ ನಮಗೆ ಆಟೋಮೆಟಿಕ್ಕಾಗಿ ಸಿಗುತ್ತೆ. 81ಗೆ 3ಇಂದ ಇಂಟು ಮಾಡಿದಾಗ 243 ಬರುತ್ತೆ ನೋಡಿ. ಸೊ 243 ಆಪ್ಷನ್ ಬಿನಲ್ಲಿದೆ. ಸೊ ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರು. ನೋಡಿ ಫ್ರೆಂಡ್ಸ್, ಈ ಒಂದು ಕ್ವಶನ್ ಪೇಪರಲ್ಲಿ ಒಟ್ಟು ಮೆಂಟಲ್ ಎಬಿಲಿಟಿ ಕ್ವಶನ್ಗಳು ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 8 ಇದ್ದಾವೆ. ಸೊ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಹೋದಾಗ ಆಟೋಮೆಟಿಕಲಿ ನೀವು ಈ ಮೆಂಟಲ್ ಎಬಿಲಿಟಿ ಕ್ವಶನ್ಸು ಒಂದು ಮಿಸ್ ಮಾಡ್ದೇ ಪ್ರತಿಯೊಂದು ಕ್ವಶನ್ಸ್ಗಳನ್ನು 100% ನೀವು ನಿಮ್ಮ ಒಂದು ಎಫರ್ಟ್ಸನ್ನು ಹಾಕ್ಬೋದು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗಳನ್ನು ಯಾವುದೇ ಕಾರಣಕ್ಕೂ ಬಿಡದೇ ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ಅವು ಭಾಳಷ್ಟು ಸರಳ ಆಗ್ತಾ ಹೋಗ್ತವೆ. ಸೊ ನೋಡಿ, ಇದರಲ್ಲಿ ಸೀರೀಸ್ ಕ್ವಶನ್ಸ್ಗಳು ಎಷ್ಟು ಕಂಟಿನ್ಯೂಸ್ ಆಗಿ ಬಂದಿದ್ದಾವೆ. ಹಾಗೆ ಪ್ರತಿಯೊಂದು ಕೋಡಿಂಗ್, ಡಿಕೋಡಿಂಗು, ಸೀರೀಸು, ಟೈಮು, ನೆಕ್ಸ್ಟ್ ಡೈರೆಕ್ಷನ್ ಕ್ವಶನ್ ಈ ಪೇಪರಲ್ಲಿ ಕೊಟ್ಟಿಲ್ಲ. ಹಾಗೆ ಇದೇ ರೀತಿ ಬೇರೆ ಬೇರೆ ಥರದ ಕ್ವಶನ್ಸ್ ಪೇಪರ್ಸ್, ಇದೇ ರೀತಿಯಾದಂಥ ಇನ್ನೂ ಹಲವಾರು ಪ್ರಶ್ನೆಗಳನ್ನು ನಾವು ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ಎಕ್ಸಾಮಿನೇಷನ್ ಹೋದಾಗ ಕ್ವಶನ್ ಪೇಪರು ಭಾಳ ಸಿಂಪ್ಲೆಸ್ಟ್ ಆಗುತ್ತೆ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ಆಲ್ ದೋಸ್ ಥಿಂಗ್ಸ್ ಡಿಸ್ಕಸ್.